ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನದ ಉಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಕುಂಭಕ ಪ್ರಾಣಾಯಾಮದ ಸಾಧನೆಯ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದು, ಮನಸ್ಸು ಸಮರಸ ಭಾವವನ್ನು ಹೊಂದಬೇಕು, ಆಗ ನಿನಗೆ ವಿಶ್ವವೆಲ್ಲವೂ ಪರಬ್ರಹ್ಮಮಯವಾಗಿ ಕಾಣ್ತದೆ ಅನ್ನೋ ವಿಚಾರವನ್ನು ಅರ್ಜುನನಿಗೆ ಹೇಳ್ತಾ ಇದ್ದ. ಅಂದರೆ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ನಮಗೇನು ಸಂಬಂಧಪಟ್ಟಿದ್ದು ಅಂತ ಅನ್ಕೋಬಾರ್ದು. ನಾವು ಕೂಡ ಆ ಸಾಧನೆಯನ್ನು ಮಾಡಿದ್ದೇ ಆದರೆ ಯಾವ ಅಜ್ಞಾನದಲ್ಲಿ ಸಿಕ್ಕಾಕೊಂಡು ನಾವು ಬಳಲ್ತಾ ಇದ್ದೀವೋ ಆ ಅಜ್ಞಾನವು ಇಲ್ಲವಾಗಿ ನಮಗೂ ಕೂಡ ಆತ್ಮಜ್ಞಾನಕ್ಕೆ ಅದರ ಪ್ರಾಪ್ತಿಗೆ ಅವಕಾಶ ಉಂಟು. ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ನಾವು ತಿಳ್ಕೊಬಾರ್ದು. ಅರ್ಜುನನನ್ನು ಮುಂದೆ ಮಾಡಿಕೊಂಡು ನಮಗೆಲ್ಲರಿಗೂ ತಿಳಿಸ್ತಾ ಇರ್ತಕ್ಕಂಥ ಉಪದೇಶ ಇದು. ಯಾಕಂದರೆ ನಾವು ಕೂಡ ಅರ್ಜುನನಂತೆಯೇ ಅಜ್ಞಾನದಲ್ಲಿ ಬಳಲ್ತಾ ಇರ್ತಕ್ಕಂಥವ್ರು. ಅದರಿಂದ ಜ್ಞಾನ ಪ್ರಾಪ್ತಿಗಾಗಿ ಇದು ಸನ್ಮಾರ್ಗ, ಆದ್ದರಿಂದ ಅನುಸರಿಸುವ ಪ್ರಯತ್ನವನ್ನು ಮಾಡಬೇಕು. ಈಗ ನಮ್ಮಗಳ ಪರವಾಗಿ ಇದ್ದುಕೊಂಡು ಅರ್ಜುನ ತನಗೆ ಬಂದ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಕೃಷ್ಣನಿಗೆ. ಹೇ ದೇವ, ತಾವು ನನ್ನ ಶ್ರೇಯಸ್ಸಿಗಾಗಿ ಸಮದೃಷ್ಟಿಯ ವಿಷಯವನ್ನು ಹೇಳುತ್ತಿರುವಿರಿ. ಸಮದೃಷ್ಟಿಯಿಂದ ಇರುವಂಥ ಅರ್ಜುನನಿಗೆ ಕೃಷ್ಣ ಉಪದೇಶವನ್ನು ಮಾಡಿದ್ದ. ಅದಕ್ಕೆ ಹೇಳ್ತಾನೆ ಅರ್ಜುನ, ನನ್ನ ಶ್ರೇಯಸ್ಸಿಗೋಸ್ಕರ ನೀವು ಸಮದೃಷ್ಟಿ ವಿಷಯವನ್ನು ಹೇಳುತ್ತಿರುವಿರಿ, ಆದರೆ ಇದಕ್ಕೆ ಒಂದು ವಿಘ್ನ ಉಂಟು, ಇದಕ್ಕೊಂದು ಅಡ್ಡಿ ಆತಂಕ ಇದೆ ಸ್ವಾಮಿ, ಒಂದು ತೊಂದರೆ ಇದೆ. ಈ ಮನಸ್ಸು ಅತಿ ಚಂಚಲವಾಗಿರುವುದರಿಂದ ಅದರ ಮುಂದೆ ನನ್ನ ಆಟವೇ ನಡೆಯುವಂತೆ ತೋರುವುದಲ್ಲ. ನನ್ನ ಆಟ ಏನೂ ನಡೆಯೋಕ್ಕಿಲ್ಲ ಅಂತ ತೋರ್ತಾ ಇದೆ ನನಗೆ. ಯಾಕಂದರೆ ಮನಸ್ಸು ಅಷ್ಟು ಚಂಚಲವೇ ಅಂತ ನಮಗೆಲ್ಲರಿಗೂ ಒಂದು ಅನುಮಾನ ಬಂದಿದ್ದೆ. ಆದರೆ ಏನಿಲ್ಲ, ಚಿಕ್ಕದೊಂದು ಪರೀಕ್ಷೆ ಎಲ್ಲರಿಗೂ. ನಿಮ್ಮ ಉಸಿರಾಟವನ್ನೇ ಗಮನಿಸ್ತಾ ಕೂತಿರೋದು. ಉಸಿರಾಟ ಒಳಗೆ ಹೊರಗೆ ಹೋಗ್ತಾ ಇರ್ತದೆ. ಬರೀ ಅದಷ್ಟನ್ನೇ ಸುಮ್ಮನೆ ನೋಡ್ತಾ ಇರೋದು. ಉಸಿರು ಒಳಗೆ ಹೋಗುತ್ತೆ, ಮತ್ತೆ ಹೊರಗೆ ಬರುತ್ತೆ, ಉಸಿರು ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಇನ್ನೇನೂ ಆಲೋಚನೆ ಮಾಡಬಾರ್ದು. ಮನಸ್ಸಿನಲ್ಲಿ ಯಾವ ಒಂದು ಕೋರಿಕೆಗಳು, ಯಾವ ಒಂದು ಸಂಕಲ್ಪಗಳು, ಯಾವ ಒಂದು ವಿಚಾರವೂ ತಲೆದೋರಬಾರ್ದು. ಬರೀ ಉಸಿರಾಟವನ್ನೇ ಗಮನಿಸಬೇಕು. ಒಳಗೆ ಹೋಗುವಾಗ, ಹೊರಗೆ ಹೋಗುವಾಗ. ಅದು 1-2 ಸಲ ಗಮನಿಸಿರ್ತೀವೋ ಏನೋ, ಅಷ್ಟರಲ್ಲಾಗಲೇ ಬೇಡದ ವಿಚಾರಗಳನ್ನ 108 ಸಂಕಲ್ಪ ಮಾಡ್ಕೊಬಿಟ್ಟಿರ್ತದೆ. ಅಂದರೆ ಮನಸ್ಸು ಎಷ್ಟು ಚಂಚಲವಾದದ್ದು, ಎಷ್ಟು ಸದೃಢವಾದದ್ದು ಅನ್ನೋದನ್ನು ಹೇಳಲಿಕ್ಕೋಸ್ಕರ ಈ ಮಾತು ಹೇಳಿದ್ದು. ಅದನ್ನು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಅತಿ ಚಂಚಲವಾದದ್ದು ನನ್ನ ಮನಸ್ಸು, ನನ್ನ ಆಟ ಅದರ ಮುಂದೆ ಏನೂ ನಡೆಯೋಕ್ಕಿಲ್ಲ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ. ಈ ಮನಸ್ಸು ಹೇಗಿದೆ, ಎಷ್ಟು ದೊಡ್ಡದು, ಇದು ಇರುವ ಸ್ಥಳ ಯಾವುದು ಎಂಬುದನ್ನು ವಿಮರ್ಶಿಸತೊಡಗಿದರೆ ಇದರ ಅಂತರವೇ ತಿಳಿಯದು. ಹೌದಾನೆ? ಮನಸ್ಸು ಅನ್ನೋದು ಹೇಗಿದೆ, ಅದಕ್ಕೆ ರೂಪ ಇದೆಯಾ, ಬಣ್ಣ ಇದೆಯಾ, ಅಥವಾ ಗಾತ್ರ ಇದೆಯಾ, ಅದಿರೋ ಜಾಗ ಯಾವುದು? ನಮ್ಮ ಶರೀರದಲ್ಲೇ ಇದೆ, ನಿಜ, ಒಪ್ಕೊಂಡೆ. ನಮ್ಮ ಶರೀರದಲ್ಲಿ ಯಾವ ಭಾಗದಲ್ಲಿದೆ ಮನಸ್ಸು? ಹೌದಾನೆ? ನಾವೇನು ತಿಳಿಸ್ತೀವಿ? ಆ ಮಾಂಸದ ಮುದ್ದೆ ಆದಂಥ ಹೃದಯದ ಭಾಗವನ್ನು ತಿಳಿಸ್ತೀವಿ, ಇಲ್ಲಿದೆ ಮನಸ್ಸು ಅಂತ. ಇನ್ನು ಕೆಲವರು ತಲೆಯನ್ನು ತೋರಿಸ್ತಾರೆ, ಮಿದುಳನ್ನು ತೋರಿಸ್ತಾರೆ, ಹೀಗೆ ಏನೇನೋ ಒಂದು ಭಾಗವನ್ನು ತೋರಿಸ್ತಾರೆ. ಆದರೆ ನಿಜವಾಗಿ ಆ ಸ್ಥಳ ಯಾವುದು? ಅದೆಲ್ಲನೂ ಆಲೋಚನೆ ಮಾಡಿದ್ರೆ ಇದರ ಅಂತರವೇ ತಿಳಿಯೋದು. ಸಾಧಾರಣವಾಗಿ ಇದರ ಅಲೆದಾಟಕ್ಕೆ 3 ಲೋಕಗಳು ಸಾಲದು. 3 ಲೋಕ ಅಂದರೆ ಒಂದು ಲೋಕ ಎಷ್ಟು ಆಳ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಇನ್ನು 3 ಲೋಕಗಳು ಸಾಲದು ಇದರ ಅಲೆದಾಟಕ್ಕೆ. ಅಂದರೆ ಅಷ್ಟು ವೇಗವಾಗಿ ಹೋಗಿ ವಾಪಸ್ ಬರುತ್ತೆ ಇದು ಅಂತ. ಯಾಕಂದರೆ ಇಲ್ಲಿ ಕೂತಿದ್ದೀವಿ, ಅಮೇರಿಕಾ ನೋಡ್ಕೊಂಡು ಮತ್ತೆ ವಾಪಸ್ ಇಷ್ಟರಲ್ಲಿ ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಅಮೇರಿಕಾ ನೆನೆಸ್ಕೊಂಡು ವಾಪಸ್ ಬರುತ್ತೆ. ಈಗ ಅದೆಷ್ಟು ಸ್ಪೀಡಾಗಿ ಹೋಗಿ ಬಂತು ಅಲ್ವಾ? ಮನಸ್ಸಿನ ಅಲೆದಾಟ ಅಷ್ಟು ವೇಗವಾಗಿದೆ. 3 ಲೋಕಗಳನ್ನ ಸುತ್ತಬಿಡ್ತದೆ ಅದು. ಹೀಗಿರುವಲ್ಲಿ ಸಾಮ್ಯತೆಯು ಮಾನವರಿಗೆ ಸಾಧ್ಯವೇ? ಒಂದೇ ಸಮಭಾವದಿಂದ, ಸಮಚಿತ್ತದಿಂದ ಸರ್ವವನ್ನು ತನ್ನಂತೆ ನೋಡಲಿಕ್ಕೆ ಮನುಷ್ಯರಿಂದ ಸಾಧ್ಯವ ಕೃಷ್ಣ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಕೋತಿಯು ಎಂದಾದರೂ ಶಾಂತವಾಗಿರಬಲ್ಲದೆ? ಕೋತಿ ಯಾವತ್ತಾದರೂ ಶಾಂತವಾಗಿ ಕೂತಿದ್ದು ನೋಡಿದೆಯಾ? ತೀವ್ರವಾಗಿ ಬೀಸುವ ಬಿರುಗಾಳಿಯನ್ನು ಸ್ತಬ್ಧತೆಯಿಂದ ನಿಲ್ಲಿಸಲು ಸಾಧ್ಯವೇ? ಇದರಂತೆ ಮನಸ್ಸನ್ನು ಸ್ಥಿರಪಡಿಸುವುದು ಅಸಾಧ್ಯ. ಇದು ಬುದ್ಧಿಯನ್ನು ಮೋಸಗೊಳಿಸಿ ಸ್ಥಿರತೆಯನ್ನು ನಾಶಪಡಿಸುವುದು. ತನ್ನನ್ನೇ ನಂಬಿದ್ದ ಧೈರ್ಯವನ್ನು ಓಡಿಸಿ ವಿವೇಕವನ್ನು ಭ್ರಮೆಯಲ್ಲಿ ಕೆಡವಿ ಸಂತೋಷವನ್ನು ಬೆನ್ನಟ್ಟಿ ಓಡಿಸುವುದು. ಏನೇನು ಮಾಡ್ತದೆ ಮನಸ್ಸು? ಸ್ಥಿರ ಬುದ್ಧಿಯನ್ನು ಓಡಿಸ್ತದೆ, ಧೈರ್ಯವನ್ನು ಹಾಳು ಮಾಡುತ್ತೆ, ಭ್ರಮೆಯಲ್ಲಿ ಕೆಡುತ್ತದೆ, ಬುದ್ಧಿಗೆ ಮಂಕಿಡಿಸ್ತದೆ. ಪುರುಷನು ಒಂದು ಸ್ಥಳದಲ್ಲಿ ಕೂತಿದ್ದರೂ ಈ ಮನಸ್ಸನ್ನು ದಿಕ್ಕಿಗೂ ಅಲೆದಾಡಿಸುವುದು.
ಇಂತಹುದನ್ನು ಸ್ಥಿರಗೊಳಿಸುವುದು ಎಂತು. ಮನುಷ್ಯ ಕೂತಿದ್ದ ಜಾಗದಲ್ಲೇ ಕೂತಿರ್ತಾನೆ, ಆದರೆ ಊರೂರು ಸುತ್ತಿಸ್ತದೆ ಮನಸ್ಸು. ಈ ರೀತಿಯಲ್ಲಿ ಇಲ್ಲೇ ಕೂತಿರ್ತಾನೆ, ಮನಸ್ಸು ಮಾತ್ರ ಊರೆಲ್ಲ ಸುತ್ಕೊಂಡು ಬರ್ತದೆ. ಇಂಥದ್ರಲ್ಲಿ ಈ ಮನಸ್ಸನ್ನು ಸ್ಥಿರಪಡಿಸುವ ಬಗೆ ಹೇಗೆ? ಇದರ ಹರಿದಾಟವನ್ನು ಅಡಗಿಸತೊಡಗಿದರೆ ಆವೇಶದಿಂದ ಕಿತ್ತು ಬಿಸಾಡುವುದು. ಮನಸ್ಸನ್ನು ಹಿಡಿದು ನಿಲ್ಲಿಸ್ಬೇಕು ಅಂದರೆ ಅದು ಕಿತ್ತು ಬಿಸಾಕ್ಬಿಡ್ತದೆ. ಈಗ ಅದನ್ನೇ ಹೇಳಿದ್ನಲ್ಲ, ಬರೀ ಉಸಿರಾಟವನ್ನೇ ಗಮನಿಸಿ ಇನ್ನೇನೂ ಮಾಡಬೇಡಿ ಅಂತ ಅಷ್ಟನ್ನೇ ಮಾಡ್ತಾ ಹೋಗ್ತಾ ಇದ್ರು ಅದೇನು ಮಾಡ್ತದೆ, ಕಿತ್ತು ಬಿಸಾಡ್ಬಿಡ್ತದೆ. ಆ ಅಭ್ಯಾಸವನ್ನು ಮಾಡಿಕೊಡೋದಿಲ್ಲ ಅದು. ಅಷ್ಟು ಭಾಳ ಕಠಿಣತಮವಾದಂಥದ್ರದ್ದು ಕೆಲಸ. ಇಂತಹ ಚಂಚಲವಾದ ಮನಸ್ಸನ್ನು ನಿಗ್ರಹಿಸಲು ಸಾಧ್ಯವೇ? ಈ ಮನಸ್ಸಿನ ಚೆಲ್ಲಾಟದಿಂದ ಎಂದಿಗೂ ನೆಮ್ಮದಿ ಉಂಟಾಗಲಾರದೆಂದು ನಾನು ತಿಳಿಯುತ್ತೇನೆ ಅಂತ ಅರ್ಜುನ ತನ್ನ ಕಷ್ಟವನ್ನು ಹೇಳ್ತಾನೆ. ನಮಗೂ ಕೂಡ ಇದೇ ಕಷ್ಟ ಇರ್ತಕ್ಕಂಥದ್ದು. ಯಾಕಂದರೆ ನಮಗೆ ಮನಸ್ಸೇನು ನಮಗೆ ಹೇಳಿದ ತಕ್ಷಣ ನಿಂತು ನಮಗೆಲ್ಲ ಸಾಧನೆಗೂ ಅನುಕೂಲ ಮಾಡಿಕೊಟ್ಟಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ನೀನು ಹೇಳಿದಂತೆ ನಿಜವಾಗಿಯೂ ಚಂಚಲವಾಗಿರುವ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟವೇ. ಹೌದು ಅರ್ಜುನ, ನೀನು ಹೇಳಿದ ಭಾಳ ಸರಿ ಇದೆ ಮಾತು. ಯಾಕಂದರೆ ಈ ಚಂಚಲವಾದ ಮನಸ್ಸನ್ನು ನಿಗ್ರಹಿಸೋದು ಅಷ್ಟು ಸುಲಭ ಅಲ್ಲ, ಭಾಳ ಕಷ್ಟ. ಆದರೂ ಇದಕ್ಕೆ ಒಂದು ಉಪಾಯವಿರುವುದು. ಆದರೂ ಈ ಮನಸ್ಸಿಗೊಂದು ನಿಲ್ಲಿಸೋದಕ್ಕೊಂದು ಉಪಾಯ ಇದೆ ಅರ್ಜುನ. ವೈರಾಗ್ಯದಿಂದ ಯೋಗಾಭ್ಯಾಸ ಮಾರ್ಗದಲ್ಲಿ ನಿಲ್ಲಿಸಿದರೆ ಸ್ವಲ್ಪ ಕಾಲದಲ್ಲಿಯೇ ಸ್ಥಿರವಾಗಬಲ್ಲದು. ಭಾಳ ಸುಲಭವಾದ ಉಪಾಯ ಏನು ಹೇಳಿದ್ರಲ್ಲಿ ಕೃಷ್ಣ ಏನು ಹೇಳ್ದ? ವೈರಾಗ್ಯ ಬುದ್ಧಿಯಿಂದ ಕೂಡಿರಬೇಕು. ವೈರಾಗ್ಯ ಬುದ್ಧಿಯಿಂದ ಕೂಡಿದ್ದು ಯೋಗಾಭ್ಯಾಸವನ್ನು, ಕುಂಭಕ ಪ್ರಾಣಾಯಾಮವನ್ನು ಮಾಡಿದ್ದೇ ಆದರೆ ಸ್ವಲ್ಪ ಕಾಲದಲ್ಲಿಯೇ ಮನಸ್ಸು ನಿಂತು ಹೋಗುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರೂ. ಕುಂಭಕ ಪ್ರಾಣಾಯಾಮ ಸಾಧಾರಣವಾಗಿ ಯಾವುದೇ ಯೋಗ ಶಾಲೆಗಳಲ್ಲಿ ಇದನ್ನು ಹೇಳ್ಕೊಡ್ತಾ ಇಲ್ಲ. ಇಲ್ಲೊಂದು ಕಡೆ ಹೇಳ್ಕೊಡ್ತಾ ಇದ್ದಾರೆ. ಕುಂಭಕ ಪ್ರಾಣಾಯಾಮ ಅಂತಕ್ಕಂಥದ್ದು ಬಹು ಶ್ರೇಷ್ಠವಾದ ವಿದ್ಯೆ, ಅಷ್ಟು ಕಠಿಣವಾದ ವಿದ್ಯೆ, ಬಹಳ ನಿಯಮದಿಂದ ಕೂಡಿರ್ತಕ್ಕಂಥ ವಿದ್ಯೆ. ಮನಸ್ಸನ್ನು ನಿಲ್ಲಿಸಬೇಕು ಅನ್ನೋದು ಯಾರಿಗಾದ್ರೂ ಇಚ್ಛೆ ಇದ್ದಲ್ಲಿ ಈ ಮಾರ್ಗವನ್ನು ಅನುಸರಿಸಿ ನಡೆಯುವುದು. ಈ ಮಾರ್ಗದಲ್ಲಿ ಸ್ಥಿರಗೊಳಿಸಲು ಮನಸ್ಸಿಗಿರುವ ಒಂದು ಒಳ್ಳೆಯ ಸ್ವಭಾವವೇನೆಂದರೆ ಯಾವುದಾದರೂ ರುಚಿ ಸಿಕ್ಕಿದರೆ ಏಕಾಏಕಿ ಬಿಡುವುದಿಲ್ಲ. ತಾನು ಮೆಚ್ಚಿದಲ್ಲಿಯೇ ಕಾಲ ಕಳೆಯುವುದು. ಆದ್ದರಿಂದ ಇಂದ್ರಿಯಗಳ ಹರಿದಾಟದಲ್ಲಿ ಸಿಕ್ಕಿ ವ್ಯಥೆಪಡುತ್ತಿರುವ ಮನಸ್ಸನ್ನು ಕುತೂಹಲಕ್ಕಾದರೂ ಆತ್ಮಸುಖದ ಕಡೆಗೆ ತಿರುಗಿಸಿ ಅಭಿರುಚಿ ಹುಟ್ಟುವಂತೆ ಮಾಡು. ಈ ರೀತಿ ಮನಸ್ಸಿಗೆ ಆತ್ಮಜ್ಞಾನವು ಮೆಚ್ಚಲು ಚಲಿಸದಂತೆ ಅಲ್ಲೇ ನಿಲ್ಲುವುದು. ಈ ಹಳ್ಳಿಗಳ ಕಡೆ ಈ ಹಿರಿಯರು ದೊಡ್ಡವರೆಲ್ಲ ಏನು ಹೇಳ್ತಿದ್ರು ಅಂದರೆ, ನೀನು ಏನೂ ಮಾಡಬೇಡ, ನಿನಗೆ ಭಗವಂತ ನಾಮ ಸ್ಮರಣೆ ಬರಲ್ಲ, ಕೀರ್ತನೆ ಬರಲ್ಲ, ಏನೇನೂ ಬರಲ್ಲ, ಆದರೂ ತಲೆ ಕೆಡಿಸ್ಕೋಬೇಡ. ಭಗವಂತನ ನಾಮಸ್ಮರಣೆ ಕಥಾ ಕಾಲಕ್ಷೇಪಗಳು ನಡೆಯೋ ಜಾಗದಲ್ಲಿ ಆ ಶರೀರ ಅಂತಂದು ಅಲ್ಲಿ ಬಿಸಾಕು ಒಂದ್ಗಳಿಗೆ. ಅಂದರೆ ಒಂದು 10 ನಿಮಿಷ ಬಂದು ಕೂತ್ಕೋ. ನಿನಗಿಷ್ಟ ಇದೆಯೋ ಇಲ್ಲವೋ, ಕೇಳೋಕ್ಕೆ ಮನಸ್ಸಿದೆಯೋ ಇಲ್ಲವೋ, ಅರ್ಥ ಆಗುತ್ತೋ ಇಲ್ಲವೋ, ಅಲ್ಲಿ ತಂದು ಬಿಸಾಕು ಅಂತ ಹೇಳ್ತಾಯಿದ್ರು. ಯಾಕಂದರೆ ಆಗೇನು ಮಾಡ್ತದೆ, ಅಲ್ಲಿ ಬೀಳ್ತಕ್ಕಂಥ ಶಬ್ದಗಳು, ಭಗವನ್ ನಾಮಸ್ಮರಣೆ ಕಥಾ ಕಾಲಕ್ಷೇಪಗಳು ಬೀಳ್ತಾ ಇರೋದನ್ನು ಕಿವಿ ಆಲಿಸ್ತದಲ್ಲ, ಆಗ ಮನಸ್ಸು ಸ್ವಲ್ಪ ಕಾಲ ಕೇಳಿಸ್ಕೊಳ್ತದೆ ಕುತೂಹಲಕ್ಕೆ, ಏನು ಹೇಳ್ತಾ ಇದ್ದಾರಲ್ಲ ಅಂತ. ಆ ಕುತೂಹಲವೇ ಮುಂದೆ ಏನು ಮಾಡುತ್ತೆ, ಆ ಮನಸ್ಸಿಗಿರ್ತಕ್ಕಂಥ ಒಂದು ಏನು ವೈಶಿಷ್ಟ್ಯ ಅನ್ನೋದು, ಕುತೂಹಲಕ್ಕೆ ಕೇಳಿದಂಥ ಮನಸ್ಸು ಆತ್ಮ ಸುಖದ ಕಡೆ ತಿರುಗಿ ಅಭಿರುಚಿ ಹುಟ್ಟುವಂತೆ ಮಾಡಿಕೊಂಡಾಗ ಮತ್ತೆ ಅದು ಆತ್ಮಜ್ಞಾನದಲ್ಲಿಯೇ ನಿಲ್ಲುವಂತೆ ಆಗುತ್ತೆ. ವೈರಾಗ್ಯವಿಲ್ಲದವರು ಅಭ್ಯಾಸಿಸಿದರು ಮನಸ್ಸನ್ನು ವಶದಲ್ಲಿ ಇಡಲಾರರು. ವೈರಾಗ್ಯ ಬುದ್ಧಿ ಯಾಕಿರಬೇಕು ಅಂದರೆ, ವೈರಾಗ್ಯವಂತನಾದವನು ಜಗತ್ತಿನ ಯಾವ ವಿಷಯ ವಸ್ತುಗಳನ್ನು ಇಂದ್ರಿಯಗಳ ಮೂಲಕ ಅನುಭವಿಸಬೇಕು ಅಂತ ಅನ್ಕೊಳ್ಳೋದಿಲ್ಲ. ವೈರಾಗ್ಯ ಇರ್ತಕ್ಕಂಥ ವ್ಯಕ್ತಿ, ವೈರಾಗ್ಯ ಅಂದರೆ ಬಹಳ ಮುಖ್ಯವಾದದ್ದು ಅದೇ. ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳ ಸುಖವನ್ನು ಅನುಭವಿಸಬೇಕು ಅನ್ನೋ ಬುದ್ಧಿ ಇರ್ತದಲ್ಲ, ಅದಿದ್ದರೆ ವೈರಾಗ್ಯ ಬರಲ್ಲ. ವೈರಾಗ್ಯಶಾಲಿಗೆ ವಿಷಯ ವಸ್ತುಗಳನ್ನು ಇಂದ್ರಿಯಗಳ ಮೂಲಕ ಭೋಗಿಸ್ಬೇಕು ಅನ್ನೋ ಇಚ್ಛೆ ಇರೋದಿಲ್ಲ. ತೊರೆದಂಥವನು ವೈರಾಗ್ಯ ಆಗುತ್ತಾನೆ. ಆ ವೈರಾಗ್ಯಶಾಲಿಯಾದವನು ಮಾತ್ರ ಈ ಯೋಗ ಸಾಧನೆಯನ್ನು ಮಾಡ್ತಕ್ಕಂಥವನು. ಇಲ್ಲಾಂದರೆ ಮನಸ್ಸನ್ನು ಹಿಡಿದು ನಿಲ್ಲಿಸೋದಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ಯೋಗ ಸಾಧನೆ ಮಾಡ್ತಾನೆ, ಇವತ್ತು ಈ ವಿಷಯ ವಸ್ತುಗಳನ್ನು ಇಂದ್ರಿಯಗಳ ಮೂಲಕ ಅನುಭವಿಸ್ಬಿಡ್ತಾನೆ. ಏನಾಗುತ್ತೆ, ಶರೀರದ ಶಕ್ತಿ ಕಳ್ಕೊಳ್ತಾನೆ. ಶರೀರದ ಶಕ್ತಿಯನ್ನು ಕಳ್ಕೊಂಡಾಗ ವೀರ್ಯ ನಷ್ಟ ಆಗುತ್ತೆ, ಶರೀರದ ಶಕ್ತಿ ಹಾಳಾಗುತ್ತೆ, ನಿಯಮಬದ್ಧ ಆಹಾರ ಸೇವನೆ ಹಾಳಾಗುತ್ತೆ, ಯೋಗ ಸಾಧನೆ ಮಣ್ಣಿಡ್ದೋಗುತ್ತೆ. ಅದರಿಂದ ಇಲ್ಲಿ ವೈರಾಗ್ಯದಿಂದ ಕೂಡಿರಬೇಕು.
ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡು ವಿಷಯ ವಸ್ತುಗಳನ್ನು ತ್ಯಾಗ ಮಾಡಿರಬೇಕು. ಅಂಥವ್ನು ಮಾತ್ರ ಈ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಇನ್ನು ಮುಂದುವರೆದು ಕೃಷ್ಣ ಏನು ಹೇಳ್ತಾನೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.